ವೀಕ್ಷಕರೇ ನಮಸ್ಕಾರ. ಮಿಲಿಟರಿ ಶಕ್ತಿಯಲ್ಲಿ ಪಾಕಿಸ್ತಾನಕ್ಕೆ ಪೂರ್ಣ ಪ್ರಮಾಣದ ಸ್ವಾವಲಂಬನೆ ಸಾಧ್ಯವಾಗಿಲ್ಲ. ಆರ್ಥಿಕವಾಗಿಯೂ ಅಧಪತನದತ್ತ ಸಾಗುತ್ತಿರುವ ಈ ದೇಶವು ಚೀನಾ, ಸೌದಿ, IMFನಿಂದ ಅಗಾಧ ಮೊತ್ತದ ಸಾಲಗಳನ್ನು ಪಡೆದಿದೆ. ಗಡಿಯಲ್ಲಿ ಇರಬಹುದು, ಇಲ್ಲವೇ ಆಂತರಿಕ ಸಮಸ್ಯೆಯೇ ಆಗಿರಬಹುದು. ಪ್ರತಿ ಬಾರಿ ಸಮಸ್ಯೆ ಎದುರಾದಾಗಲೆಲ್ಲ ವಿದೇಶಗಳತ್ತ ಕೈಚಾಚುವ ಗುಣವನ್ನು ಪಾಕಿಸ್ತಾನ ಮೈಗೂಡಿಸಿಕೊಂಡಿದೆ. ಕದನ ವಿರಾಮವೇ ಅದಕ್ಕೊಂದು ಉದಾಹರಣೆಯಾಗಿದೆ. ನೇರ ಯುದ್ಧದಲ್ಲಿ ಭಾರತವನ್ನು ಸೋಲಿಸುವ ಶಕ್ತಿ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಇಲ್ಲ. ಸೈನಿಕರ ಸಂಖ್ಯೆ ಆಗಲಿ, ಶಸ್ತ್ರಾಸ್ತ್ರಗಳ ಬಲಾಬಲ ಲೆಕ್ಕಾಚಾರದಲ್ಲೇ ಆಗಲಿ ಪಾಕಿಸ್ತಾನ ಭಾರತದ ಹತ್ತಿರಕ್ಕೂ ಕೂಡ ಸುಳಿಯದು. ಈ ಸಂಗತಿ ಪಾಕಿಸ್ತಾನಕ್ಕೂ ಚೆನ್ನಾಗಿ ಅರ್ಥವಾಗಿದೆ. ಹೀಗಾಗಿ ಭಾರತವನ್ನು ನೇರವಾಗಿ ಎದುರಿಸದೆ ಹಿಂಬದಿಯಿಂದ ಅಡ್ಡ ಮಾರ್ಗಗಳನ್ನು ಬಳಸಿಕೊಂಡು ಕುತಂತ್ರದಿಂದ ಹಣಿಯುವುದು, ಭಾರತದ ಮೇಲೆ ಉಗ್ರರಿಂದ ದಾಳಿ ನಡೆಸಲು ಛೂ ಬಿಡುವ ಕೆಲಸಗಳನ್ನು ಮಾಡುತ್ತಲೇ ಬಂದಿದೆ. ಹಾಗಾದ್ರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ ದೇಶಗಳಾದರೂ ಯಾವುವು? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಭಾರತ ವಿಶ್ವದಲ್ಲಿ 4ನೇ ಬಲಾಢ್ಯ ಮಿಲಿಟರಿ ಪಡೆಯನ್ನು ಹೊಂದಿದ್ದರೆ ನೆರೆಯ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಎರಡೂ ರಾಷ್ಟ್ರಗಳು ಪರಮಾಣು ಶಕ್ತಿಯನ್ನು ಹೊಂದಿದ ರಾಷ್ಟ್ರಗಳು ಎಂಬ ಸಾಮ್ಯತೆ ಬಿಟ್ಟರೆ ಮಿಲಿಟರಿ ಶಕ್ತಿಯಲ್ಲಿ ಭಾರತಕ್ಕೆ ಪಾಕಿಸ್ತಾನ ಎಂದು ಸರಿಸಾಟಿಯಾಗದು. ಈ ಕಾರಣದಿಂದಲೇ ಬಲಾಢ್ಯ ಭಾರತ ಮಿಲಿಟರಿ ಪಡೆಯನ್ನು ಎದುರಿಸಲು ಪಾಕಿಸ್ತಾನ ಆರಂಭದಿಂದಲೂ ಅಮೆರಿಕ ಸಹಿತ ಇತರ ದೇಶಗಳ ಮಿಲಿಟರಿ ಶಕ್ತಿಯನ್ನೇ ನೆಚ್ಚಿಕೊಂಡಿದೆ. ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಬಳಸಿದಾಗಲೂ ಭಾರತವು ಪಾಕಿಸ್ತಾನವನ್ನು ಸದೆಬಡಿದಿದೆ. 1965ರ ಆಗಸ್ಟ್ನಲ್ಲಿ ಭಾರತದ ವಿರುದ್ಧದ ಯುದ್ಧದಲ್ಲಿ ಪಾಕ್ಗೆ ಅಮೆರಿಕ ಬೆಂಗಾವಲಾಗಿ ನಿಂತಿತ್ತು. ಆದರೆ ಅಂದು ಅಮೆರಿಕ ನೀಡಿದ್ದ F-48 ಫ್ಯಾಟನ್ ಯುದ್ಧ ಟ್ಯಾಂಕರ್ಗಳನ್ನು ಭಾರತೀಯ ಪಡೆಯ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಾಲ್ದಾರ್ ಅಬ್ದುಲ್ ಹಮೀದ್ ತನ್ನ ರಿಕಾಯಿ ಸೆಲ್ಲೆ ಗನ್ ಮೂಲಕ ಪುಡಿಗಟ್ಟಿದ್ದರು. 7 ಟ್ಯಾಂಕರ್ಗಳನ್ನು ಅಬ್ದುಲ್ ಹಮೀದ್ ಒಬ್ಬರೇ ಉಡಾಯಿಸಿ ಹುತಾತ್ಮರಾಗಿದ್ದರು. ಈ ಯುದ್ಧದಲ್ಲಿ ಸುಮಾರು 97 ಟ್ಯಾಂಕರ್ಗಳನ್ನು ಭಾರತೀಯ ಪಡೆ ಒಡೆದುರುಳಿಸಿತ್ತು. ಈ ಬೆಳವಣಿಗೆ ಪಾಕಿಸ್ತಾನಕ್ಕಿಂತಲೂ ಟ್ಯಾಂಕರ್ ಪೂರೈಸಿದ ಅಮೆರಿಕಕ್ಕೆ ತೀವ್ರ ಮುಜುಗರ ಸೃಷ್ಟಿಸಿತ್ತು. ಆ ಬಳಿಕ ಅಮೆರಿಕ M-48 ಫ್ಯಾಟನ್ ಯುದ್ಧ ಟ್ಯಾಂಕರ್ ಉತ್ಪಾದನೆಯನ್ನೇ ನಿಲ್ಲಿಸಿತ್ತು. ಇತ್ತೀಚಿನವರೆಗೆ ಪಾಕಿಸ್ತಾನಕ್ಕೆ ಅಮೆರಿಕವೇ ದೊಡ್ಡ ಪ್ರಮಾಣದ ಮಿಲಿಟರಿ ಶಕ್ತಿಯನ್ನು ಪೂರೈಕೆ ಮಾಡುವ ದೇಶವಾಗಿತ್ತು. ಈ ಹಿಂದೆ ಎಲ್ಲ ಯುದ್ಧಗಳಲ್ಲಿ ಅಮೆರಿಕ ಸಹಿತ ವಿದೇಶಿ ನಿರ್ಮಿತ ಪ್ರಬಲ ಅಸ್ತ್ರಗಳನ್ನು ಬಳಸಿ ಭಾರತ ವಿರುದ್ಧ ದಂಡೆತ್ತಿ ಬಂದಿದ್ದ ಪಾಕಿಸ್ತಾನಕ್ಕೆ ಭಾರತೀಯ ಪಡೆ ತಕ್ಕ ಎದುರೇಟು ನೀಡಿದೆ. ವಿದೇಶಿಗಳಿಂದ ತರಿಸಿಕೊಂಡಿದ್ದ ಫೈಟರ್ ಜೆಟ್, ಜಲಾಂತರ್ಗಾಮಿ ನೌಕೆ ಹಾಗೂ ಟ್ಯಾಂಕರ್ಗಳನ್ನು ಒಡೆದುರುಳಿಸುವ ಮೂಲಕ ಪಾಕ್ಗೆ ಶಸ್ತ್ರ ಪೂರೈಸಿದ್ದ ರಾಷ್ಟ್ರವನ್ನೇ ದಂಗುಬಡಿಸಿತ್ತು ಭಾರತ. ಪಾಕ್ ಸ್ನೇಹದಿಂದ ಅಮೆರಿಕ ದೂರ ಸರಿದ ಬಳಿಕ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಚೀನಾವೇ ಪರಮಾಪ್ತ ದೇಶ. ಹೀಗಾಗಿ ಅಮೆರಿಕದ ಸ್ಥಾನವನ್ನು ಚೀನಾ ತುಂಬಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ. ಈಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ವಿರುದ್ಧ ಚೀನಾ ನಿರ್ಮಿತ ಕ್ಷಿಪಣಿಗಳನ್ನು ಪಾಕಿಸ್ತಾನ ಬಳಸುತ್ತಿದೆ. ಆದರೆ ಭಾರತ ಈಗಾಗಲೇ ಪಾಕಿಸ್ತಾನದ ಹಲವು ಮಿಸೈಲ್ಗಳನ್ನು ಒಡೆದುರುಳಿಸಿದ್ದು, ಈ ಮೂಲಕ ಪಾಕಿಸ್ತಾನದ ಜೊತೆಗೆ ಚೀನಾಗೆ ಭಾರತ ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ತೋರ್ಪಡಿಸಿದೆ. ಶೀತಲ ಸಮರದ ಬಳಿಕ ಪಾಕಿಸ್ತಾನ ಚೀನಾ ದೇಶಗಳ ನಡುವಿನ ಬಾಂಧವ್ಯ ಬೆಸೆಯುತ್ತಾ ಸಾಗಿತ್ತು. ಅದಕ್ಕೂ ಇಂದಿನಿಂದಲೂ ನೆಂಟಸ್ತಿಕೆವಂತೂ ಇದ್ದೇ ಇತ್ತು. ಆದರೆ ಅದರ ಹೊರತಾಗಿ ಭಾರತ ವಿರುದ್ಧ 1965, 71 ಅಥವಾ 1991ರಲ್ಲಿ ನಡೆದ ಯುದ್ಧಗಳ ಸಂದರ್ಭದಲ್ಲಿ ಚೀನಾ ಸಕ್ರಿಯವಾಗಿ ಬೆಂಬಲ ಘೋಷಿಸಲಿಲ್ಲ. 1990ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಫ್ರಾನ್ಸ್ ಶಸ್ತ್ರಾಸ್ತ್ರ ಪೂರೈಸಿದರೂ ಅದರ ಆಟ ನಡೆಯಲಿಲ್ಲ. ಹಾಗೆ ಟರ್ಕಿ ಕೂಡ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಟರ್ಕಿಯ ಶಸ್ತ್ರಾಸ್ತ್ರಗಳು, ಡ್ರೋನ್ಗಳನ್ನು ಭಾರತ ಚಿಂದಿ ಉಡಾಯಿಸಿದೆ. ಸೌದಿ ಅರೇಬಿಯಾ, UAEಯಿಂದ ಕೂಡ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ನೆರವನ್ನು ಕೂಡ ಪಾಕಿಸ್ತಾನ ಪಡೆದುಕೊಂಡಿದೆ. ಒಟ್ಟಾರೆ ಭಾರತ ವಿರುದ್ಧ ಸದಾ ದ್ವೇಷ ಮೆರೆಯುವ ಪಾಕಿಸ್ತಾನ ಪರದೇಶಗಳತ್ತ ಕೈಚಾಚುವುದನ್ನೇ ಪಾಲಿಸಿ ಮಾಡಿಕೊಂಡಿದೆ. ವಿದೇಶಿಗಳಿಂದ ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡು ಬಳಸಿದರೂ ಕೂಡ ಭಾರತವನ್ನು ಎಂದೂ ಗೆಲ್ಲಲು ಸಾಧ್ಯವಿಲ್ಲ.